ಹಲೋ ನಮಸ್ತೆ ಎಲ್ರಿಗೂ. ಬಿಸಿಲು ಶುರುವಾಯಿತು ಅಂತಂದರೆ ನಮ್ಮ ಸ್ಕಿನ್ ಹಾಳಾಗಲಿಕ್ಕೆ ಶುರುವಾಯಿತು ಅಂತಲೇ ಅರ್ಥ. ಹಾಗಾದರೆ ಸೆಕೆ ಟೈಮಲ್ಲಿ ಕೂಡ ನಮ್ಮ ಮುಖದಲ್ಲಿ ಅಥವಾ ಈ ಬಿಸಿಲಿಗೆ ಕೂಡ ನಮ್ಮ ಮುಖದಲ್ಲಿ ಒಂಚೂರು ಟ್ಯಾನ್ ಮಾರ್ಕ್ ಬರಬಾರ್ದು, ಸನ್ಬರ್ನ್ ಆಗಬಾರ್ದು, ಕಪ್ಪಾಗಬಾರ್ದು, ಮುಖ ಫ್ರೆಶ್ ಆಗಿರಬೇಕು, ಚೆಂದಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಕೆಲವೊಂದು ಸಿಂಪಲ್ ಟಿಪ್ಸನ್ನು ನಾವು ಫಾಲೋ ಮಾಡಿದರೆ ಸಾಕು. ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಸಾರಿ, ಯಾಕಂತಂದರೆ ತುಂಬ ದಿನದಿಂದ ನಾನು ವಿಡಿಯೋಗಳನ್ನು ಹಾಕಲಿಲ್ಲ. ಯಾವುದೋ ಒಂದು ಈವೆಂಟಲ್ಲಿ ಬ್ಯುಸಿಯಾಗಿ ಹೋಗಿದ್ದೆ, ಅಂದರೆ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತಿಂದ ನಾನು ರೆಗ್ಯುಲರ್ ಆಗಿ ಈ ಚಾನಲಲ್ಲಿ ವಿಡಿಯೋಗಳನ್ನು ಹಾಕ್ತೀನಿ. ಇದು ಅಮ್ಮಿಸ್ ಗ್ಲೋ ಅಂತ ಅಂದ್ಬಿಟ್ಟು ನನ್ನ ಹೊಸ ಚಾನೆಲ್. ನೀವೇನಾದರೂ ಅಮ್ಮಿಸ್ ಕುಕ್ಕರಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ನನ್ನ ವಿಡಿಯೋಗಳನ್ನು ನೋಡಿದ್ದೀರಾ, ಇದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಈ ಚಾನೆಲಲ್ಲಿ ನಾನು ಕೇವಲ ಬ್ಯೂಟಿ ಟಿಪ್ಸ್ ಮತ್ತು ಸ್ಕಿನ್ ಕೇರ್, ಹೇರ್ ಕೇರ್ ರಿಲೇಟೆಡ್ ವಿಡಿಯೋಗಳನ್ನಷ್ಟೇ ಹಾಕ್ತಾ ಇರ್ತೇನೆ. ನಿಮಗೆ ನಿಮ್ಮ ಸೌಂದರ್ಯನ ವೃದ್ಧಿ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ನಾನು ಕೊಡ್ತಾ ಇರ್ತೇನೆ. ಆದ್ದರಿಂದ ನನ್ನ ಕಂಟೆಂಟ್ಗಳನ್ನು ನೀವು ಮಿಸ್ ಮಾಡದೆ ನೋಡಬೇಕು ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ವಿಷಯಕ್ಕೆ ಬರೋಣ. ಅದೇನು ಅಂತಂದರೆ, ಮುಖ್ಯವಾಗಿ ಏನಾಗುತ್ತೆ, ಬಿಸಿಲು ಬಂದಾಗ ನಮ್ಮ ಸ್ಕಿನ್ಗೆ ಎಲ್ಲ ಥರದ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ನಾವು ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದರೂ ಕೂಡ ಮುಖ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಯಾಕಂತಂದರೆ ಬಿಸಿಲು ಜಾಸ್ತಿ ಇರುತ್ತೆ, ಸನ್ ಟ್ಯಾನ್ ಆಗುತ್ತೆ, ಸನ್ಬರ್ನ್ ಆಗುತ್ತೆ. ಜಾಸ್ತಿ ಬೆವರ್ಲಿಕ್ಕೆ ಶುರುವಾಗೋದ್ರಿಂದ, ಮುಖದಲ್ಲಿ ಆಯಿಲ್ ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ಪಿಂಪಲ್ಸ್, ರ್ಯಾಷಸ್ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಗುಳ್ಳೆಗಳು ಜಾಸ್ತಿ ಬೀಳಲಿಕ್ಕೆ ಶುರುವಾಗುತ್ತೆ. ಸಿಕ್ಕಾಪಟ್ಟೆ ಬೆವರುತ್ತೆ. ಹೊರಗಡೆ ಪೊಲ್ಯೂಷನ್ ಇರ್ಬೋದು, ಡಸ್ಟ್ ಇರ್ಬೋದು, ನಮ್ಮ ಮುಖದ ಮೇಲೆ ಕೂತ್ಕೊಂಡಾಗ ಮುಖ ಡಲ್ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ಸಮ್ಮರ್ ಟೈಮಲ್ಲಿ ಮುಖನ ಫ್ರೆಶ್ ಆಗಿಡೋ ಥರ ಮಾಡೋದು ಹೇಗೆ? ಮೊದಲನೇದಾಗಿ ದಿನಕ್ಕೆ 2 ಸರಿ ಒಳ್ಳೆಯ ಕ್ಲೆನ್ಸರಿಂದ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ನಿಮಗೆ ಕ್ಲೆನ್ಸರ್ ಬಗ್ಗೆ ಹೇಳೋದಿದ್ರೆ ಸೆಟಫಿಲ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ನಿಮ್ಮ ಸ್ಕಿನ್ ಟೈಪ್ ಯಾವುದು ನೋಡಿಕೊಂಡು ಬೈ ಮಾಡಿ. ಅವರಲ್ಲಿ ನಿಮಗೆ ಸೆನ್ಸಿಟಿವ್ ಸ್ಕಿನ್ಗೆ ಕೂಡ ಇದೆ, ಜೆಂಟಲ್ ಕ್ಲೆನ್ಸರ್ ಅಂತ ಕೂಡ ಇದೆ. ಎಲ್ಲ ಟೈಪ್ ಆಫ್ ಸ್ಕಿನ್ಗಾಗುತ್ತೆ. ಅದನ್ನು ಕೂಡ ನೀವು ಬೈ ಮಾಡ್ಬೋದು. ನಿಮಗೆ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಬೈ ಮಾಡ್ಬೋದು. ಇಲ್ಲ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ. ದಿನಕ್ಕೆ 2 ಸರಿ ಕ್ಲೀನಾಗಿ ಕ್ಲೆನ್ಸರಿಂದ ಮುಖನ ಕ್ಲೀನ್ ಮಾಡ್ಕೋಬೇಕು. ಅದಾದ ನಂತರ ಕಂಪಲ್ಸರಿಯಾಗಿ ನೀವು ಯಾವುದಾದ್ರೂ ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ಯಾಕಂತಂದರೆ ನಿಮಗೆ ಈ ಸೆಕೆ ಟೈಮಲ್ಲಿ ಸಿಕ್ಕಾಪಟ್ಟೆ ಡಸ್ಟ್ ಮತ್ತು ಪೊಲ್ಯೂಷನಿಗೆ ಮುಖ ಹಾಳಾಗುತ್ತೆ, ರಿಂಕಲ್ಸ್ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ನೀವು ಮಾಯ್ಶ್ಚರೈಸರನ್ನು ಡೈಲಿ ಅಪ್ಲೈ ಮಾಡೋದ್ರಿಂದ ಮುಖ ಸುಕ್ಕುಗಟ್ಟೋದು ತಡೆಯುತ್ತೆ, ಪೊಲ್ಯೂಷನ್ಗೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ಕೂಡ ತಪ್ಪಿಸುತ್ತೆ. ಮುಖ ನಿಮ್ಮದು ಯಂಗಾಗಿರಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ, ಮುಖ ಹೆಲ್ದಿಯಾಗಿಡಲಿಕ್ಕೆ ಕೂಡ, ಅಂದರೆ ನಿಮ್ಮ ಸ್ಕಿನ್ ಹೆಲ್ದಿಯಾಗಿಡಲಿಕ್ಕೆ ಕೂಡ ಈ ಮಾಯ್ಶ್ಚರೈಸರ್ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಮಿಸ್ ಮಾಡದೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಮುಖ ತೊಳಿತೀರಲ್ವ, ತೊಳೆದಾದ ನಂತರ ಮುಖನ ಒರೆಸ್ಕೊಳ್ಳಿ. ಮುಖ ಸ್ವಲ್ಪ ಒದ್ದೆ ಇರುವಾಗಲೇ ನಾವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ ಜಾಸ್ತಿ ಹೊತ್ತು ಹೈಡ್ರೇಟ್ ಆಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ತುಂಬ ಸೆಕೆಗಾಲದಲ್ಲಿ ನಮಗೆ ಜಾಸ್ತಿ ಬೆವರೋದ್ರಿಂದ ತುಂಬ ಸ್ಟಿಕ್ಕಿ ಆಗಿರುವಂಥ ಕ್ರೀಮಿ ಟೈಪ್ ಮಾಯ್ಶ್ಚರೈಸರನ್ನು ಅವಾಯ್ಡ್ ಮಾಡಿ ಆದಷ್ಟು ನೀವು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರನ್ನು, ಲೈಟ್ ವೆಯ್ಟ್ ಮಾಯ್ಶ್ಚರೈಸರನ್ನು ಉಪಯೋಗ ಮಾಡಿ. ಯಾಕಂತಂದರೆ ಸೀಸನ್ ಮೇಲೆ ಕೂಡ ನಾವು ಡಿಫ್ರೆಂಟ್ ಆಗಿರುವಂಥ, ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮತ್ತು ವೆದರ್ ಸೀಸನ್ಗೆ ಸೂಟ್ ಆಗುವಂತಹ ಕ್ರೀಮ್ಗಳನ್ನು ಅಥವಾ ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಬೇಕಾಗುತ್ತೆ. ನಾನು ಯೂಶ್ವಲ್ ಆಗಿ ಎಲ್ಲ ಟೈಮಲ್ಲಿ ನಿಮಗೆ ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೆ ಮಿನಿಮಲಿಸ್ಟ್ ಅವ್ರದ್ದು ಮಾಯ್ಶ್ಚರೈಸರ್ ಇರ್ಬೋದು ಅಥವಾ ಸನ್ಸ್ಕ್ರೀನ್ ಇರ್ಬೋದು, ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನಾನು ತುಂಬ ಟೈಮಿಂದ ಇದನ್ನೇ ಉಪಯೋಗ ಮಾಡೋದ್ರಿಂದ ನನಗಿದು ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಸಿಕ್ಕಿದೆ. ಸೊ ತುಂಬ ಮೈಲ್ಡ್ ಆಗಿದೆ, ಜೆಂಟಲ್ ಆಗಿದೆ. ಮತ್ತು ಸ್ಕಿನ್ ಡಾಕ್ಟರ್ಸ್ಗಳು ಕೂಡ ಇದನ್ನ ರೆಕಮೆಂಡ್ ಮಾಡ್ತಾರೆ. ಯಾರು ಬೇಕಾದ್ರೂ ಇದನ್ನ ಉಪಯೋಗ ಮಾಡ್ಬೋದು. ಬಟ್ ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ನೀವು ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಬೇಕಾದರೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಮಾಯ್ಶ್ಚರೈಸರ್ ಆಯಿತು. ಅದಾದ ನಂತರ ತುಂಬ ಮುಖ್ಯವಾಗಿ ಏನು ಅಂತಂದರೆ ಸನ್ಸ್ಕ್ರೀನ್ ಲೋಷನ್. ಬೇರೆ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಸೆಕೆ ಟೈಮಲ್ಲಿ ಬಿಸಿಲು ಜಾಸ್ತಿ ಇರುವಾಗ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಲೇಬೇಕು. ಅದಕ್ಕೆ ಮುಲಾಜೆ ಇಲ್ಲ, ಕಾಂಪ್ರಮೈಸ್ ಆಗಲೇಬೇಡಿ. ಯಾಕಂತಂದರೆ ಸೂರ್ಯನ ಕಿರಣಗಳಿಗೆ ನೀವು ಡೈರೆಕ್ಟಾಗಿ ಹೊರಗಡೆ ಓಡಾಡ್ತಾ ಇದ್ದೀರಾ ಅಂತಂದರೆ, ಅದು ಮನೆ ಒಳಗಡೆ ಬೇಕಾದರೂ ಇರಿ, ಜಾಸ್ತಿ ಬಿಸಿಲಿರೋ ಕಡೆ ಮನೆ ಒಳಗಡೆ ಬೇಕಾದರೂ ಇರಿ, ನೀವು ಸನ್ಸ್ಕ್ರೀನ್ ಲೋಷನ್ ಹಾಕಿಲ್ಲ ಅಂತಂದರೆ ಸನ್ಬರ್ನ್, ಸನ್ ಟ್ಯಾನ್ ಆಗೇ ಆಗುತ್ತೆ. ಮುಖ ಬೇಗ ಸುಕ್ಕುಗಟ್ಟಲಿಕ್ಕೆ ಕೂಡ ಶುರುವಾಗುತ್ತೆ. ನಿಮಗೆ ಸನ್ ಟ್ಯಾನ್, ಸನ್ಬರ್ನ್ ಅಷ್ಟು ಮಾತ್ರ ಅಲ್ಲದೆ ಪಿಗ್ಮೆಂಟೇಷನ್ ಅಂದರೆ ಬಂಗು ಮಾರ್ಕ್ ಕೂಡ ಬೀಳಕ್ಕೆ ಶುರುವಾಗುತ್ತೆ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹೊರಗಡೆ ಹೋದರೆ. ಅಥವಾ ಮನೆ ಒಳಗಡೆ ಇದ್ರೂ ಕೂಡ ಜಾಸ್ತಿ ಬಿಸಿಲಿರೋ ಕಡೆ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳೇಬೇಕು. ಇದನ್ನ ಹೇಗೆ ಅಂತಂದರೆ, ನೀವು ಬೆಳಗ್ಗೆ ಮುಖ ತೊಳೆದು
ಕ್ಲೆನ್ಸರಲ್ಲಿ ಮುಖ ತೊಳ್ಕೊತೀರಾ, ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ, ಅದಾದ ನಂತರ ನೀವು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡ್ಕೋಬೋದು. ಇದು ಮಿನಿಮಲಿಸ್ಟ್ ಅವ್ರದ್ದು ವಾಟರ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್ ಅಂತ ಇದೆ, ಅಂದರೆ ಜಾಸ್ತಿ ಬೆವರೆಲ್ಲ ಸ್ವಲ್ಪ ಬೆವರನ್ನು ಕಂಟ್ರೋಲ್ ಮಾಡುತ್ತೆ ಈ ಮಾಯ್ಶ್ಚರೈಸರ್. ಇದನ್ನ ನಾನು ಉಪಯೋಗ ಮಾಡ್ತಾ ಇರ್ತೇನೆ. ಇದು ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ, ಎಲ್ಲ ಟೈಪ್ ಆಫ್ ಸ್ಕಿನ್ನಿಗೂ ಆಗುತ್ತೆ. ಇದ್ರದ್ದು ಲಿಂಕ್ ಬೇಕಿದ್ರು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನ ಉಪಯೋಗ ಮಾಡ್ಬೋದು, ಅಥವಾ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ಉಪಯೋಗ ಮಾಡ್ಬೋದು. ಆದಷ್ಟು ಲೈಟ್ ವೆಯ್ಟ್ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಶ್ಚರೈಸರನ್ನೇ ಚೂಸ್ ಮಾಡಿ. ಸೆಕೆ ಟೈಮಲ್ಲಿ ತುಂಬ ಕ್ರೀಮಿ ಸ್ಟಿಕ್ಕಿ ಅಂತಂದರೆ ಸೆಕೆ ಟೈಮಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ನಮಗೆ ಕಂಫರ್ಟ್ ಅಂತ ಅನಿಸಲ್ಲ. ಸೊ ಸನ್ಸ್ಕ್ರೀನ್ ಲೋಷನನ್ನು ನೀವು ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ, ಡೇ ಟೈಮಲ್ಲಿ ಮಾಯ್ಶ್ಚರೈಸರ್ ಹಚ್ಚಿ ಅಪ್ಲೈ ಮಾಡ್ತಿರಲ್ವಾ, ನೀವು ತುಂಬ ಬಿಸಿಲಿರೋ ಕಡೆ ಆದರೆ ಅಟ್ಲೀಸ್ಟ್ ಮನೆ ಒಳಗಡೆ ಇದ್ದರೆ ಮಧ್ಯಾಹ್ನ ನಂತರ ಇನ್ನೊಂದು ಸರಿ ಅಪ್ಲೈ ಮಾಡ್ಕೊಳ್ಳಿ. ಹೊರಗಡೆ ಹೋಗ್ತೀರಂತಂದರೆ 3 ಗಂಟೆಗೊಂದ್ಸರಿ ಮುಖನ ಕ್ಲೀನ್ ಮಾಡಿಕೊಂಡು ನೀವು ಹಚ್ಕೋಬೇಕು. ಒಂದ್ಸರಿ ಹಚ್ಚಿರ್ತೀರ, ಹೊರಗಡೆ ಹೋಗಿರ್ತೀರ, ಅದರ ಮೇಲೆ ಡಸ್ಟ್ ಪೊಲ್ಯೂಷನ್ ಎಲ್ಲ ಕೂತಿರುತ್ತೆ, ಅದರ ಮೇಲೆ ಮತ್ತೆ ಹಚ್ಚೋದಲ್ಲ. ಮುಖನ ವೈಪ್ ಸಿಗುತ್ತೆ, ಮುಖಕ್ಕೆ ಕೆಲವೊಂದು ವೈಪ್ಸ್ ಸಿಗುತ್ತೆ, ಅಂದರೆ ಮುಖನ ಒರೆಸ್ಕೊಳ್ಳುವಂಥದ್ದು. ಅದರಲ್ಲಿ ಮುಖನ ವೈಪ್ ಮಾಡಿಕೊಂಡು ಬೇಕಾದರೂ ಹಚ್ಕೋಬೋದು, ಅಥವಾ ನೀರಿನ ಫೆಸಿಲಿಟಿ ಇದ್ದರೆ ನೀವು ನೀರಲ್ಲಿ ಮುಖ ತೊಳ್ಕೊಂಡು ಕೂಡ ಮತ್ತೊಂದು ಸರಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೇಬೇಕಾಗುತ್ತೆ. ನೀವು ಮೇಕಪ್ ಏನಾದರೂ ಮಾಡಿ ನೀವು ಡೇ ಲಾಂಗ್ ಸ್ಟೇ ಮಾಡಬೇಕು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನೀವು ಮೇಕಪ್ ಹಚ್ಚೋಕ್ಕಿಂತ ಮುಂಚೆನೇ ಅಂದರೆ ಕ್ಲೀನಾಗಿ ಒಳ್ಳೆಯ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೋಬೇಕಾಗುತ್ತೆ. SPF 50 ಇನ್ನೂ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಚಳಿ ಟೈಮಲ್ಲಿ ನಮಗೆ SPF 30 ಸಾಕಾಗುತ್ತೆ. ಬಟ್ ಈಗ ನೀವು ಅಂದರೆ ಈ ಬಿಸಿಲಿರುವಾಗ ಅಥವಾ ಸೆಕೆ ಇರುವಾಗ SPF 50+ ಇರೋದನ್ನೇ ಉಪಯೋಗ ಮಾಡ್ಕೊಳ್ಳಿ. ಪ್ಲಸ್ ಬರುತ್ತೆ, ಪ್ಲಸ್ ಅಂತ 3+ ಬರುತ್ತೆ, ಅದಿನ್ನೂ ಸ್ಟ್ರಾಂಗ್ ಪ್ರೊಟೆಕ್ಷನ್ ಕೊಡುತ್ತೆ. ಜಾಸ್ತಿ ಬಿಸಿಲಿರೋ ಕಡೆ SPF 50 3++ ಇರುತ್ತಲ್ವ, ಅದನ್ನೂ ಕೂಡ ಉಪಯೋಗ ಮಾಡ್ಬೋದು, ನಿಮಗೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡುತ್ತೆ. ಆದರೆ ಜಾಸ್ತಿ ಬಿಸಿಲಿರೋ ಕಡೆ ಮತ್ತೆ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 3 to 4 ಅವರ್ಸ್ಗೊಂದ್ಸರಿ ನೀವು ಹಚ್ತಾ ಇದ್ದರೆ ಸನ್ ಟ್ಯಾನ್ ಆಗೋದು, ಸನ್ ಬರ್ನ್ ಆಗೋದನ್ನು ತಡೆಗಟ್ಬೋದು. ಇದಿಷ್ಟು. ಇದಾದ ನಂತರ ಇನ್ನೊಂದು ಒಳ್ಳೆ ನಿಮಗೆ ಮನೆಮದ್ದನ್ನು ಹೇಳ್ತೀನಿ. ಬಿಸಿಲಿಗೆ ಹೋಗಿ ಹೊರಗಡೆಯಿಂದ ನೀವು ಮನೆಗೆ ಬರ್ತೀರಾ ಅಂತ ಇಟ್ಕೊಳ್ಳಿ, ಡೈಲಿ ಮುಖನ ಕ್ಲೀನ್ ಮಾಡಿ ಮುಖನ ಒರೆಸ್ಕೊಂಡು ಕುಕುಂಬರ್ ವಾಟರ್ ಬರುತ್ತಲ್ವ, ಜ್ಯೂಸ್ ಅಂದರೆ ಈ ಸೌತೆಕಾಯಿಯ ನೀರು, ಅದನ್ನು ನೀವು ಸ್ವಲ್ಪ ಅಂದರೆ ಏನು ಕ್ರಷ್ ಮಾಡಿ ಬೇಕಾದರೂ ಅದರ ರಸ ತಗೋಬೋದು. ಅದನ್ನ ಕಂಪ್ಲೀಟಾಗಿ ಮುಖಕ್ಕೆ ಹಚ್ಚಿಬಿಟ್ಟು 15 ನಿಮಿಷ ಬಿಟ್ಟು ನೀವು ತೊಳೆಯೋದ್ರಿಂದ ಸನ್ ಟ್ಯಾನ್, ಸನ್ ಬರ್ನ್ ಇದ್ದರೆ ಕಮ್ಮಿ ಆಗುತ್ತೆ. ಪಿಂಪಲ್ ರ್ಯಾಷಸ್ ಇದ್ದರೆ ಅದು ನಿಮ್ಗೆ ಸ್ವಲ್ಪ ಕೂಲಾಗಿ ಅದೊಂದು ಚೂರು ಬೇಗ ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮ ಮುಖ ಫ್ರೆಶ್ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈ ಸೌತೆಕಾಯಿಯ ನೀರನ್ನು ನೀವು ಯಾವಾಗ ಬೇಕಾದರೂ ಉಪಯೋಗ ಮಾಡ್ಬೋದು, ದಿನಾನೂ ಉಪಯೋಗ ಮಾಡ್ಬೋದು. ಇದರಿಂದ ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ, ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು. ಇನ್ಫ್ಯಾಕ್ಟ್ ಇದು ನಿಮ್ಮ ಸ್ಕಿನ್ನನ್ನು ಫ್ರೆಶ್ ಆಗಿಡೋ ಥರ, ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೂ, ಸನ್ ಟ್ಯಾನನ್ನು ಕಮ್ಮಿ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದೊಂದು. ಹೊರಗಡೆ ಹೋಗುವಾಗ ಆದಷ್ಟು ನೀವು ಮುಖನ ಕವರ್ ಮಾಡ್ಕೊಂಡು ಹೋಗಿ, ಒಂದು ಶಾಲ್ ಇರ್ಬೋದು ಅಥವಾ ಯಾವುದಾದ್ರೂ ಬಟ್ಟೆ, ಅಥವಾ ನೀವು ಸಾರಿ ಉಡ್ತೀರಂತಂದರೆ ಸೆರಗಿಂದಾದರೂ ಓಕೆ, ಮುಖನ ಕವರ್ ಮಾಡ್ಕೊಳ್ಳಿ. ಅಥವಾ ಹ್ಯಾಟ್, ಕ್ಯಾಪ್, ರೌಂಡ್ ಕ್ಯಾಪ್ ಎಲ್ಲ ಬರುತ್ತಲ್ಲ. ಜಾಸ್ತಿ ಬಿಸಿಲಿರೋ ಕಡೆ ಆದಷ್ಟು ಬಿಸಿಲಿನ ಮುಖಕ್ಕೆ ಬೀಳದಾಗೆ ನೋಡ್ಕೊಳ್ಳಿ. ಏನಾದರೂ ಒಂದಿದ್ರಿಂದ ಮುಖನ ಕವರ್ ಮಾಡ್ಕೊಳ್ಳಿ, ಇದು ಕೂಡ ನಿಮ್ಮ ಮುಖ ಹಾಳಾಗೋದನ್ನು ತಪ್ಪಿಸುತ್ತೆ. ಸೊ ಹಾಗೆಯೇ ದಿನಕ್ಕೊಂದು 3 ಲೀಟರ್ ನೀರನ್ನು ಕಂಪಲ್ಸರಿಯಾಗಿ ಕುಡಿಯಿರಿ. ಜ್ಯೂಸನ್ನು ಜಾಸ್ತಿ ಕುಡಿಯಿರಿ. ರಾತ್ರಿ ಒಳ್ಳೆಯ ನಿದ್ದೆ ಮಾಡಿ, ನಿಮ್ಮ ಸ್ಕಿನ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ. ಸೊ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು, ಬಿಸಿಲಿದ್ರೂ ನೀವು ಹೆದರಬೇಕಾಗಿಲ್ಲ, ನಿಮ್ಮ ಸ್ಕಿನ್ ಹಾಳಾಗುತ್ತೆ ಅನ್ನುವಂಥ ಟೆನ್ಷನ್ ಬೇಕಾಗಲ್ಲ. ನೀವು ಆರಾಮ್ಸೆ ಖುಷಿಯಾಗಿರ್ಬೋದು, ಚಂದವಾಗಿ ಇರ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ, ಯಾಕಂತಂದರೆ ತುಂಬ ಜನರಿಗೆ ಈ ವಿಡಿಯೋದ ಅವಶ್ಯಕತೆ ಇರುತ್ತೆ. ಸೊ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.